ಅಪರೂಪದ ಆಫ್ರಿಕನ್ ಚೀತಾ ಪ್ರಾಣಿ ಪ್ರಿಯರು ಸಖತ್ ಖುಷ್. ದಕ್ಷಿಣ ಆಫ್ರಿಕಾದಿಂದ ಬಂದ 4 ಚೀತಾಗಳನ್ನ ನೋಡಲು ಈಗಲೇ ನಿಮ್ಮ ದಿನಾಂಕವನ್ನು ಫಿಕ್ಸ್ ಮಾಡ್ಕೊಳ್ಳಿ. ಪ್ರಾಣಿ ಪ್ರಿಯರಿಗೆ ಸೂಪರ್ ಗುಡ್ ನ್ಯೂಸ್. ಬೆಂಗಳೂರಿನ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಲ್ಲಿ ದಕ್ಷಿಣ ಆಫ್ರಿಕಾದಿಂದ ತರಲಾಗಿರುವ ಅಪರೂಪದ ಚೀತಾಗಳನ್ನ ಇದೇ ಜೂನ್ 4ರಿಂದ ಸಾರ್ವಜನಿಕರ ವೀಕ್ಷಣೆಗೆ ಇಡಲಾಗ್ತಾ ಇದೆ. ವಿಶೇಷ ಎನ್ಕ್ಲೋಸರ್, ಕಟ್ಟುನಿಟ್ಟಿನ ಕ್ವಾರಂಟೈನ್ ಮತ್ತು 24 ಗಂಟೆಗಳ ಆರೋಗ್ಯ ನಿಗಾವಳಿ ಬಳಿಕ ಇದೀಗ ಈ ವೇಗದ ಚಿರತೆಗಳು ಜನರ ಮುಂದೆ ಬರಲು ಸಜ್ಜಾಗಿವೆ. ಏಪ್ರಿಲ್ 18ರಂದು ದಕ್ಷಿಣ ಆಫ್ರಿಕಾದ ಎಂಡೋನಾ ಪ್ರೈಮೇಟ್ ಮತ್ತು ಪ್ಯಾರೇಡ್ ಪಾರ್ಕ್ ನಿಂದ 2 ಗಂಡು ಮತ್ತು 2 ಹೆಣ್ಣು ಸೇರಿ 4 ಚೀತಾಗಳನ್ನ ಬೆಂಗಳೂರಿಗೆ ತರಲಾಗಿತ್ತು. ಪ್ರಾಣಿ ವಿನಿಮಯ ಕಾರ್ಯಕ್ರಮದಡಿ ಈ ಚೀತಾಗಳನ್ನ ಸ್ಥಳಾಂತರಿಸಲಾಗಿತ್ತು. ಭಾರತಕ್ಕೆ ಕರೆತರುವ ಮುನ್ನವೇ ದಕ್ಷಿಣ ಆಫ್ರಿಕಾದಲ್ಲಿ ಆರೋಗ್ಯ ತಪಾಸಣೆ ಮತ್ತು ಕ್ವಾರಂಟೈನ್ ನಡೆಸಲಾಗಿತ್ತು. ಬಳಿಕ ಬೆಂಗಳೂರಿಗೆ ಬಂದ ನಂತರವೂ 30 ದಿನಗಳಿಗಿಂತ ಹೆಚ್ಚು ಕಾಲ ಕಟ್ಟುನಿಟ್ಟಿನ ಕ್ವಾರಂಟೈನ್ ನಲ್ಲಿ ಇರಿಸಲಾಗಿತ್ತು. ಪಶು ವೈದ್ಯರ ವಿಶೇಷ ತಂಡವು 24 ಗಂಟೆಗಳ ಕಾಲ ಚೀತಾಗಳ ಆರೋಗ್ಯ ಮತ್ತು ಹೊಸ ಪರಿಸರಕ್ಕೆ ಹೊಂದಿಕೊಳ್ಳುವ ಪ್ರಕ್ರಿಯೆಯನ್ನು ನಿಗಾವಹಿಸಿತ್ತು. ಇದೀಗ ಎಲ್ಲಾ ಪರೀಕ್ಷೆಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿರುವ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ವೀಕ್ಷಣೆಗೆ ಅವಕಾಶ ಮಾಡಿಕೊಡಲಾಗ್ತಾ ಇದೆ. ಚೀತಾಗಳ ಸಹಜ ಚುರುಕುತನ ಮತ್ತು ಓಟಕ್ಕೆ ಅನುಗುಣವಾಗಿ ವಿಶೇಷವಾಗಿ ವಿನ್ಯಾಸಗೊಳಿಸಿದ ಹೊಸ ಎನ್ಕ್ಲೋಸರ್ ನಲ್ಲಿ ಅವುಗಳನ್ನ ಬಿಡಲಾಗ್ತಾ ಇದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಒಂದಾನೊಂದು ಕಾಲದಲ್ಲಿ ಕರ್ನಾಟಕದ ಡೆಕ್ಕನ್ ಸಮತಟ್ಟು ಪ್ರದೇಶಗಳಲ್ಲಿ ಶಿವಂಗಿ ಎಂದು ಕರೆಯಲ್ಪಡುತ್ತಿದ್ದ ಏಷಿಯಾಟಿಕ್ ಚೀತಾಗಳು ಕಂಡು ಬರುತ್ತಿದ್ದವು. ಆದ್ರೆ ಅತಿಯಾದ ಬೇಟೆ ಮತ್ತು ವಾಸಸ್ಥಳ ನಾಶದಿಂದಾಗಿ ಅವುಗಳ ಸಂತತಿ ಸಂಪೂರ್ಣವಾಗಿ ನಾಶವಾಗಿತ್ತು. ಈಗ ಮತ್ತೆ ಆಫ್ರಿಕನ್ ಚೀತಾಗಳನ್ನ ನೇರವಾಗಿ ವೀಕ್ಷಿಸುವ ಅವಕಾಶ ನಮ್ಮದಾಗಿದೆ. ವೇಗ, ಚುರುಕುತನ ಮತ್ತು ಅಪರೂಪದ ವೈಶಿಷ್ಟ್ಯತೆಗೆ ಹೆಸರಾದ ಚೀತಾಗಳನ್ನು ಕಣ್ಣು ತುಂಬಿಕೊಳ್ಳಲು ಇದೀಗ ಬನ್ನೇರುಘಟ್ಟದಲ್ಲಿ ಹೊಸ ಆಕರ್ಷಣೆ ಸಿದ್ಧವಾಗ್ತಾ ಇದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.